ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ನಾನು ಬೇಗ ಆಫೀಸಿಗೆ ರೀಚ್ ಆಗಿ ಈ ಥರ ರೆಡಿ ಆದೆ. ಆ್ಯಂಡ್ ನಾನು ಹಾಕೊಂಡಿರೋ ಔಟ್ಫಿಟ್ ಇದಾಗಿತ್ತು. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾವು ಗೊತ್ತಲ್ಲ. ಆ್ಯಂಡ್ ನಾನು ಆಫೀಸ್ಗೆ ಹೋದಾಗ ಯಾರೂ ಆಫೀಸಿಗೆ ಬಂದಿರಲಿಲ್ಲ. ಆಫೀಸೆಲ್ಲ ಫುಲ್ ಖಾಲಿ ಹೊಡಿತಾ ಇತ್ತು. ನನಗೆ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ನಮ್ಮ ಮಮ್ಮಿ ನನಗೆ ಡ್ರೈ ಫ್ರೂಟ್ಸ್ ಗಂಜಿ ಮಾಡಿಕೊಟ್ಟಿದ್ರು. ಡ್ರೈ ಫ್ರೂಟ್ಸ್ ಗಂಜಿ ಅಂದರೆ ಲೈಕ್ ರಾಗಿ ಗಂಜಿಗೆ ಡ್ರೈ ಫ್ರೂಟ್ಸ್ನ ರುಬ್ಬಿ ಹಾಕಿ ಮಾಡಿಕೊಡ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪಾಪ ನಮ್ಮಮ್ಮ ತುಂಬ ಕಷ್ಟಪಡ್ತಾರೆ. ಆ್ಯಂಡ್ ನಂದು ಗಂಜಿ ಕುಡಿದಿದ್ದೆಲ್ಲ ಆಯಿತು. ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವರ್ಕ್ ಮಾಡ್ತಾ ಸ್ವಲ್ಪ ನಿದ್ದೆ ಬಂದಿದ್ದರಿಂದ ಲೈಟಾಗಿ ಟೀ ಕುಡಿಯೋಣ ಅಂತ ಬಂದೆ. ನಮ್ಮ ಆಫೀಸಲ್ಲಿ ಟೀ ಕೊಳಾಯಿ ಬಿಟ್ಟರೆ ಬಂದುಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೀ ರೆಡಿ ಆಗುತ್ತೆ. ಆ್ಯಂಡ್ ನಾನು ಟೀ ಕುಡಿದು ಸುಮ್ಮನೆ ಹೆಂಗಿರೋಕ್ಕಾಗುತ್ತೆ, ನನ್ನ ಕಲೀಗ್ಸ್ನ ಡಿಸ್ಟರ್ಬ್ ಮಾಡೋಣ ಅಂತ ಅವ್ರ ಪ್ಲೇಸಿಗೆ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು, ಆಮೇಲೆ ಗೊತ್ತಲ್ಲ ರೆಸ್ಟ್ ರೂಮ್ಗೆ ಹೋಗಿ ಸ್ವಲ್ಪ ಸೆಲ್ಫಿ ತಕ್ಕೊಂಡು ಮತ್ತೆ ಬಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಿಜ ಹೇಳಬೇಕಂದ್ರೆ ಸಿಕ್ಕಾಪಡೆ ಕೆಲಸ ಇತ್ತು. ನಿಜವಾಗ್ಲೂ ನಾನು ಅಷ್ಟು ಕೆಲಸ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಮಾಡ್ತೀನಿ. ಅದಾದ ನಂತರ ನಾನು ನನ್ನ ಫ್ರೆಂಡ್ ಮತ್ತೆ ಲಂಚ್ ಮಾಡೋಣ ಅಂತ ಹೋದ್ರಿ. ಆ್ಯಂಡ್ ಲಂಚಲ್ಲಿ ಅಕ್ಕಿ ರೊಟ್ಟಿ, ಕಾಳು ಪಲ್ಯ ಮತ್ತು ಆಲೂಗಡ್ಡೆ ಸಾಗು ಇತ್ತು. ನನಗೆ ಅಕ್ಕಿ ರೊಟ್ಟಿಗೆ ತುಪ್ಪ ಇರೋದ್ರಿಂದ ನಾನು ಹಾಗೆ ತಿಂದೆ. ರೊಟ್ಟಿ ಸ್ವಲ್ಪ ಗಟ್ಟಿಯಾಗಿತ್ತು, ಬಟ್ ಟೇಸ್ಟ್ ಮಾತ್ರ ಸಾಕಾಗಿತ್ತು. ಆ್ಯಂಡ್ ನಾನು ಊಟ ಮಾಡಿದ ನಂತರ ಮಜ್ಜಿಗೆ ಕುಡಿತೀನಿ. ಆ್ಯಂಡ್ ನಾನು ಮಜ್ಜಿಗೆ ಯಾವಾಗಲೂ ಕುಡಿತೀನಿ, ಯಾಕಂದರೆ ದಟ್ಸ್ ಮೈ ಫೇವ್ರೆಟ್. ಸೊ ಊಟ ಮಾಡಾದಮೇಲೆ ಮತ್ತೆ ಅದೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕೆಲಸ ಮಾಡ್ತಾ ಸ್ವಲ್ಪ ಈಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ ನಾನು, ನನ್ನ ಕಲೀಗ್ಸ್ ಎಲ್ಲನೂ. ಆ್ಯಂಡ್ ನನ್ನ ಕಲೀಗ್ಸ್ಗೆಲ್ಲ ಸ್ವಲ್ಪ ವೀಡಿಯೋದಲ್ಲಿ ಬರೋದಕ್ಕೆ ಶೈ ಪಾಪ, ಆದ್ರೂ ನನ್ನ ಕಟ್ಟಕ್ಕೋಸ್ಕರ ವೀಡಿಯೋದಲ್ಲಿ ಬರ್ತಾಯಿದ್ರು. ಆ್ಯಂಡ್ ಮೋರೋವರ್ ಏನಂದರೆ ಮಳೆ ಬರೋ ಥರ ಇತ್ತು. ಅವ್ರು ವಾಪಸ್ ಹೋಗೋಣ ಅಂದರು. ನಾನು ಮಳೆ ಬರೋಲ್ಲ ಅಂತ ಅಂದ್ಕೊಂಡೆ ಕೆಫೆಗೆ ಕರ್ಕೊಂಡು ಹೋದೆ. ಆ್ಯಂಡ್ ಕೆಫೆಯಲ್ಲಿ ನಮಗೇನು ಬೇಕೋ ಅದನ್ನು ಆರ್ಡ್ರ್ ಮಾಡಿದ್ರಿ. ಸೊ ಅವ್ನು ಸ್ವಲ್ಪ ಲೇಟ್ ಮಾಡಿದ್ರಿಂದ ಸ್ವಲ್ಪ ಹೊತ್ತು ಹಲ್ಟೆ ಹೊಡಿದ್ರಿ. ಅದಾದ ನಂತರ ಬ್ಲೂಬೆರಿ ಕೇಕ್ ಕೊಟ್ಟ. ಕೇಕ್ ಹೆಸರು ಬ್ಲೂ, ಆದರೆ ಪಿಂಕಿಶ್ ಆಗಿದೆ, ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಬಟರ್ ಆ್ಯಂಡ್ ಬನ್ ಸಾಕಾಗಿತ್ತು. ಆ್ಯಂಡ್ ಮೋಮೋಸ್ ಬಂದು ನನ್ನ ಸಿಕ್ಕಾಪಟ್ಟೆ ಫಾರ್ ಎವರ್ ಫೇವ್ರೆಟ್. ಸೊ ಮೋಮೋಸ್ ತಿಂದು ನಾವು ಆಫೀಸ್ಗೆ ಹೋಗೋಣ ಅಂತ ರೆಡಿ ಆದರೆ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಪಾಪ ಅವರೆಲ್ಲ ಹೇಳಿದ್ರು ಮಳೆ ಬರುತ್ತೆ ಅಂತ. ನಾನೇ ಕೇಳ್ದಿರ ಈಚೆ ಕರ್ಕೊಂಡು ಬಂದೆ. ಅದಾದಮೇಲೆ ಜಸ್ಟ್ 150 ಮೀಟರ್ ಇರೋ ಆಫೀಸ್ಗೆ ಆಟೋ ಮಾಡ್ಕೊಂಡು ಹೋದ್ರಿ ಗೈಸ್ ನಾವು. ಆ್ಯಂಡ್ ಆಟೋದಲ್ಲಿ ಹೋಗ್ತಿದ್ದಂಗೆ ಪಾಪ ಅಲ್ಲಿ ನಮ್ಮ ಸೆಕ್ಯೂರಿಟಿ ಕಾಯ್ತಾಯಿದ್ರು. ಆ್ಯಂಡ್ ಕರ್ಕೊಂಡು ಒಳಗೆ ಹೋಗಿಬಿಟ್ರು. ಮತ್ತೆ ಒಂದು ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು. ಆಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಬೇರೆ ವಿಧಿ ಇಲ್ಲ, ವರ್ಕ್ ಮಾಡಲೇಬೇಕು. ಆ್ಯಂಡ್ ನನ್ನ ಟೈಮ್ ಹೋಗ್ಬಿಟ್ಟು, ಹಾಗಾಗಿ ನಾನು ಮನೆಗೆ ಹೊರಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನೋಡಿ, ನಾನು ಹೆಲ್ಮೆಟ್ ಹಾಕಿದ್ಮೇಲೆ ನನ್ನ ಥರನೇ ಚೇಂಜ್ ಆಗೋಗುತ್ತೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕಲ್ಲಿ ನನ್ನ ಮನೆಗೆ ಬಂದು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ನಮ್ಮ ಮಮ್ಮಿ ಕೂಲಾಗಿ ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿದು ನನ್ನ ಮಗಳು ನನಗೆ ವೆಯ್ಟ್ ಮಾಡ್ತಾಯಿದ್ಲು. ಸೊ ಅವಳ ಹತ್ರ ಹೋಗಿ ಮಾತಾಡಿ, ಆಟ ಆಡಿ, ಊಟ ಮಾಡಿಸಿ ನನ್ನ ದಿನನ ನಾನು ಮುಗಿಸ್ದೆ. ಇದಾಗಿತ್ತು ನನ್ನ ಡೈಲಿ ವ್ಲಾಗ್.